ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನಿದ್ದೀನಿ ಹುದಿಕೇರಿ ಹೋಬಳಿಯ ಮಹಾದೇವರ ದೇವಾಲಯದ ಆವರಣದಲ್ಲಿದೆ. ಸುಮಾರು 800ರಿಂದ 1000 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಾಲಯದಲ್ಲಿ ಈ ಅಂಜಿಕೇರಿ ನಾಡಿನ ಸರ್ವ ಭಕ್ತರು ಈ ದೇವಾಲಯವನ್ನು ಅತ್ಯಂತ ಸಂಭ್ರಮದಿಂದ ಗೌರವಿಸ್ತಾರೆ. ಜೊತೆಗೆ ಅಷ್ಟು ನಂಬಿಕೆ ಕೂಡ ಇಟ್ಟಿದ್ದಾರೆ. ಇಲ್ಲಿಯ ನಾಡತಕ್ಕರು, ಊರಿನ ತಕ್ಕರು, ದೇವತಕ್ಕರು ಎಲ್ಲರೂ ಕೂಡ ಒಂದು ಪ್ರಾಮಾಣಿಕ ಸೇವೆ ಮಾಡಿರೋದ್ರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇವಾಲಯ ಬೆಳೆದು ನಿಂತಿದೆ. ವರ್ಷದಿಂದ ವರ್ಷಕ್ಕೆ ಇದು ಡೆವಲಪ್ಮೆಂಟ್ ಆಗ್ತಾನೆ ಬಂದಿದೆ. ದಾನಿಗಳು ಕೂಡ ಮುಂದೆ ಬರ್ತಾ ಇದ್ದಾರೆ. ಈ ದೇವಾಲಯದಲ್ಲಿ ವಾರ್ಷಿಕ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತೆ. ಬನ್ನಿ, ನಾನು ಇಲ್ಲಿಯ ದೇವತಕ್ಕರನ್ನ, ನಾಡಿನ ಪ್ರಮುಖರನ್ನ ಭೇಟಿ ಮಾಡಿಸಿ ಈ ದೇವಾಲಯನ ಒಂದು ರೌಂಡ್ ಹಾಕೋಣ. ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ತಮ್ಮ ಒಂದು ತವರು ಕ್ಷೇತ್ರದಲ್ಲಿ ಇಂಥ ಒಂದು ದೇವಾಲಯದ ಅಭಿವೃದ್ಧಿಗೆ ಆರಂಭದಿಂದಲೂ ಸಹಾಯ ಮಾಡ್ತಾನೇ ಬಂದಿದ್ರಿ. ಈ ಸರಿ ಅದ್ಧೂರಿಯಾಗಿ ಈ ಒಂದು ದೇವಾಲಯದ ಆವರಣದಲ್ಲಿ ಲೈಟಿಂಗ್ಸ್ ಆಗಿ ಬರುವುದು, ಹೂವಿನ ಅಲಂಕಾರ ಭಾರಿ ಚೆನ್ನಾಗಿದೆ. ಎಷ್ಟೊಂದು ಖುಷಿಯಾಗುತ್ತೆ ಸರ್ ತಮ್ಮ ಊರಲ್ಲಿ? ಇಲ್ಲ, ನಿಜವಾಗಿ ಹೇಳಬೇಕೆಂದ್ರೆ ತುಂಬ ಖುಷಿ ಆಗ್ತಾ ಇದೆ. ಕಾರಣ ಏನಂದರೆ, ಈ ಮಹಾದೇವರ ಟೆಂಪಲ್ ಇದೆಯಲ್ಲ, ಇಲ್ಲಿ ಸುಮಾರು 700ರಿಂದ 800 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೊಡಗಲ್ಲಿ ಎಲ್ಲಿ ನೋಡಿದ್ರು ಈ ಥರ ಗರ್ಭಗುಡಿ ನಿಮಗೆ ಕಾಣಲಿಕ್ಕೆ ಸಿಕ್ಕಲಿಕ್ಕೆ ಇಲ್ಲ. ಈ ದೇವಸ್ಥಾನ ಇಲ್ಲಿ 2 ಊರು ಅಂದರೆ ಹುದಿಕೇರಿ, ಕೋಣಗೇರಿ 2 ಊರಿನ ಜನಕ್ಕೆ ಆಶೀರ್ವಾದ ಮಾಡೋಂತಕ್ಕಂಥ ಈ ನಮ್ಮ ದೇವಸ್ಥಾನ, ಮಹಾದೇವರ ದೇವಸ್ಥಾನ. ನಾಡ್ತಕ್ಕಾಗಿ ಇವರಿದ್ದಾರೆ, ಯಾರು ಚಕ್ಕೆರ ಕುಟುಂಬಸ್ಥರು, ಅದೇ ಥರ ಅಜ್ಜುಕುಟ್ರ ಕುಟುಂಬಸ್ಥರು ನಾಡತಕ್ಕರು. ಊರಿನ ತಕ್ಕರಾಗಿ ಬಳಜಿರ ಕುಟುಂಬಸ್ಥರು ಇದ್ದಾರೆ. ಅದೇ ರೀತಿ ಬಂಡಾರ ತಕ್ಕರಾಗಿ ನಮ್ಮ ಮುಕ್ಕಾಟಿಯವರು ಇದು ಮಾಡ್ತಾರೆ. ದೇವ್ರ ತಕ್ಕರಾಗಿ ಚಪ್ಪಣ ಮಾಡ ಇದ್ದರು. ಏನೇ ಆಗಲಿ ನಮ್ಮ ದೇವರು ಚೆನ್ನಾಗಿ ಕೈ ಹಿಡಿದಿದ್ದಾರೆ. ನಮ್ಮ ಊರಿನ ಜನಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಅಷ್ಟೇ ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ, ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ಓಕೆ. ಪ್ರತಿ ಈ ಒಂದು ಜಾತ್ರೆ ಉತ್ಸವಕ್ಕೆ ತಾವು, ತಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಬರ್ತಾ ಇದ್ದೀರಿ. ಈ ಬಾರಿ ಅದ್ದೂರಿತನದಲ್ಲಿ ದೇವಾಲಯ ಅಲಂಕಾರ ಕೂಡ ಆಗ್ತದೆ. ತಾವು ಕೂಡ ದೇವರ ಆಶೀರ್ವಾದ ಪಡೆದಿದ್ರಿ. ಮೇಡಮ್, ವರ್ಷಕ್ಕೂ ಈ ವರ್ಷಕ್ಕೆ ಏನು ವ್ಯತ್ಯಾಸ ಆಗ್ತದೆ? ನಾನು ಈ ಊರಿಗೆ ಮದುವೆಯಾಗಿ 26 ವರ್ಷ ಆಯಿತು. ಈ 26 ವರ್ಷದಲ್ಲಿ ನಾನು ನೋಡಿದ್ದೇನೆಂದರೆ, ಈ ದೇವ್ರನ್ನ ತುಂಬ ನಂಬ್ತೀವಿ ನಾವು. ಯಾವ ವರ್ಷವೂ ಸೂತಕ್ಕೊಂದು ಬಿಟ್ಟರೆ ಯಾವ ವರ್ಷವೂ ನಾವು ಈ ದೇವಸ್ಥಾನದ ಎಷ್ಟೇ ಕಷ್ಟ ಇದ್ದರೂ, ನಾವು ಎಷ್ಟು ಬ್ಯುಸಿ ಇದ್ದರೂ ಈ ದೇವಸ್ಥಾನದ ಹಬ್ಬದಲ್ಲಿ ಮಾತ್ರ ಪಾಲ್ಗೊಳ್ತಾ ಇರ್ತೀವಿ. ನನಗೆ ನನಗೂ ನನ್ನ ಸಂಸಾರಕ್ಕೂ ಈ ದೇವರ ಮೇಲೆ ತುಂಬ ಅಪಾರ ನಂಬಿಕೆ. ಯಾಕೆಂದರೆ ನಾವು ಕೇಳಿದನ್ನೆಲ್ಲ ದೇವರು ಕಲ್ಪಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದುವರೆಗೂ ನಮ್ಮನ್ನು ಕಾಪಾಡಿಕೊಂಡೇ ಬಂದಿದ್ದಾರೆ. ಹಾಗೆ ನಾವು ನಮ್ಮ ಕೈಯಲ್ಲಾದ ಜೀರ್ಣೋದ್ಧಾರ ಮಾಡೋಕ್ಕೆ ನಾವು ಕೈ ಜೋಡಿಸ್ತಾ ನಾವು ದೇವಸ್ಥಾನವನ್ನು ಚೆನ್ನಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ತುಂಬ ಒಂದು ಖುಷಿ ಕೊಡುತ್ತೆ ಈ ಹಬ್ಬ ಅಂದರೆ ನಮಗೆ. ಎಲ್ಲೇ ಇದ್ದರೂ ನನ್ನ ಮಗ ಇವಾಗ ದೇವರ ಕರುಣೆಯಿಂದ ನನ್ನ ಮಗನೂ ಇವಾಗ ಹೊರಗ ದೇಶದಿಂದ ಬಂದು ಅವನು ಕೂಡ ಪಾಲ್ಗೊಳ್ತಾ ಇದ್ದಾನೆ. ನಮ್ಮ ಮಕ್ಕಳು 3 ಜನನೂ ಬಂದು ಹೋಗಿದ್ದಾರೆ ಇಲ್ಲಿಗೆ. ಅಷ್ಟೊಂದು ದೇವರ ನಂಬಿಕೆ. ದೇವರು ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ದೇವರು ನಮಗೆ ಎಲ್ಲನೂ ಕರುಣಿಸಿಕೊಟ್ಟಿದ್ದಾರೆ. ಯಾವಾಗಲೂ ನಾವು ದೇವರಿಗೆ ಚಿರಋಣಿಯಾಗಿ ಇನ್ನಷ್ಟು ನಮ್ಮ ಕೈಯಲ್ಲಿ ದೇವರ ಸೇವೆ ಮಾಡಬೇಕು, ಮಕ್ಕಳ ಕೈಯಲ್ಲೂ ಮಾಡಿಸ್ಬೇಕು ಅನ್ನೋದೇ ನಮ್ಮ ಸಂಸಾರದ ಒಂದು ಆಸೆ. ನಿಮ್ಮ ಮಗವರು, ನಿಮ್ಮ ಸೊಸೆಯವರು ಈ ದೇವರ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಟು ಪ್ರತಿ ವರ್ಷ ಬಂದು ಸೇವೆ ಮಾಡ್ತಾ ಬಂದಿದ್ದಾರೆ. ನೀವು ಹಿರಿಯರಾಗಿ ಏನು ಹೇಳ್ತೀರಿ ಅವರಿಗೆ? ನಾನು ಅಷ್ಟೇ ಹಿರಿಯನಾಗಿ ಆ ಕಾಲದಿಂದಲೇ ಈ ದೇವರ ಮಹಾದೇವರು ಅಂತ ಹೇಳಿದರೆ ನಮ್ಮ ಅಂಜಿಕೇರಿ ನಾಡಿನಲ್ಲಿ ದೊಡ್ಡ ದೇವರು. ಪ್ರತಿಯೊಬ್ಬರನ್ನ ನಮ್ಮ ಈ ಅಂಜಿಕೇರಿ ನಾಡಿಂದ, ನಮ್ಮ ಹುದಿಕೇರಿ, ಕೋಣಗೇರಿಯಿಂದ ಭಾಳ ಜನರು ವಿದ್ಯಾವಂತರಾಗಿದ್ದಾರೆ. ದೊಡ್ಡ ದೊಡ್ಡ ಪೋಸ್ಟಿಗೂ ಹೋಗಿದ್ದಾರೆ. ಅದರ ಮೇಲೆ ನಮಗೆ ತುಂಬ ದೇವರ ಭಕ್ತಿ ಇದೆ. ನನ್ನನ್ನು ಆ ದೇವರು, ಮಹಾದೇವರು ನನ್ನನ್ನು
ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಆಗಿ ನಾನು ಇದೇ ಶಾಲೆಯಲ್ಲಿ ಉದಿಕೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ನನಗೆ ಅಪಾರ ಭಕ್ತಿ ಇದೆ ಈ ದೇವರ ಮೇಲೆ. ಮತ್ತು ಈ ವರ್ಷ ಅಲಂಕಾರ ಇದೆಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತದೆ. ಹೀಗೆ ದೇವರು ಇಲ್ಲಿಯ ಇದನ್ನು ವೈಭವವನ್ನು ಇನ್ನೂ ಹೆಚ್ಚುತ್ತಾ ಮೆರಗಲಿ, ದೇವರು ನಮಗೆ ಆಶೀರ್ವಾದ ಮಾಡಲಿ ಎಂಬುದಾಗಿ ಆಶಿಸಿ ನನ್ನ ಹೇಳ್ತೀನಿ. ಸರ್, ನಾಡು ತಕ್ಕರಾಗಿ ದೊಡ್ಡ ಜವಾಬ್ದಾರಿನ ಈ ಮಹಾದೇವರ ದೇವಾಲಯದಲ್ಲಿ ಮಾಡ್ತಾನೇ ಬಂದಿದ್ರಿ. ಈ ವರ್ಷ ತುಂಬ ಅದ್ಭುತವಾಗಿ ಎಲ್ಲವೂ ಕೂಡ ಮೂಡಿ ಬರ್ತದೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ವರ್ಷ ನಾವು ಇದೇ ಥರ ಅದ್ದೂರಿಂದ ಮಾಡ್ತಾ ಇದ್ವಿ. ಈ ಸಲ ತೀತಿರ ರೋಷನ್ ಅವರಂಥ ದಾನಿಗಳು ನಮಗೆ ಲೈಟಿಂಗಾಗಿ ಎಕ್ಸ್ಟ್ರಾ ದುಡ್ಡು ಬಂದಿರೋದ್ರಿಂದ, ಡೊನೇಷನ್ ಬಂದಿರೋದ್ರಿಂದ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಿದೆ. ಲೈಟಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಹೂವಿನ ಅಲಂಕಾರ ತುಂಬ ಚೆನ್ನಾಗಿದೆ. ಬಾಕಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಅಂದರೆ ಪದ್ಧತಿ ಪರಂಪರೆಗಳು ಅದು ಏನಿದೆ ಅದು ಮಾಮೂಲು ನಡೀತಾ ಇದೆ, ಅದು ನಡೀತಾನೆ ಇದೆ. ಆದರೆ ಈ ಅಲಂಕಾರಗಳು ಸ್ವಲ್ಪ ಎಕ್ಸ್ಟ್ರಾ ಇದೆ. ಈ ಸಲ ದೇವಾಲಯದ ಹಿನ್ನೆಲೆ ಒಂಚೂರು ನಾಡಿನ ಜನತೆಗೆ ತಿಳಿಸ್ಬೇಕಾದ್ರೆ ಏನಂತ? ಇದು 800ರಿಂದ 1000 ವರ್ಷದ ಹಳೆ ದೇವಸ್ಥಾನ ಅಂತ ಹೇಳುವ ಪ್ರತೀತಿ ಇದೆ. ಮತ್ತು ಈ ದೇವಸ್ಥಾನದ ಗರ್ಭಗುಡಿ ಅತ್ಯಂತ ದೊಡ್ಡದಾದ ಗರ್ಭಗುಡಿ. ಕೊಡಗಿನಲ್ಲಿ ಭಿನ್ನವಾಗಿದೆ. ಕೊಡಗಿನಲ್ಲಿ ಇದು ಬಿಟ್ಟರೆ ಮತ್ತು ಪಾಲೂರಪ್ಪ, ಎರಡು ದೇವಸ್ಥಾನದ ಗರ್ಭಗುಡಿ ಒಂದೇ ಥರ ಇರೋದು ಮತ್ತು ಅಷ್ಟು ದೊಡ್ಡದಾಗಿದೆ. ಸೊ ಎರಡೂ ದೇವಾಲಯವನ್ನು ಒಬ್ಬರೇ ಇದು ಮಾಡಿದ್ದು ಅಂತ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಅತ್ಯಂತ ದೊಡ್ಡ ದೇವಸ್ಥಾನ ಇದು. ಅಂಜಿಕೇರಿ ನಾಡು ಸಂಪೂರ್ಣವಾಗಿ ಈ ದೇವಾಲಯಕ್ಕೆ ಬಂದೇ ಬರ್ತಾರೆ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾರೆ. ಹೌದು, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಂಜಿಕೇರಿ ಬಲ್ಯಮುಂಡ್ರವರೆಗೂ ಹಬ್ಬಿದೆ ಇದು. ಸೊ ತಕ್ಕ ಮುಖ್ಯಸ್ಥರನ್ನೆಲ್ಲನೂ ನಾವು ಇನ್ವೈಟ್ ಮಾಡಿದ್ದೀವಿ. ಸೊ ಆದಷ್ಟು ಜನ ಬಂದಿದ್ದಾರೆ, ಎಲ್ಲ ಊರಿಂದನೂ ಬರುವಂಥ ಪ್ರತೀತಿ ಇದೆ. ಪ್ರತಿ ವರ್ಷ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಡೀತದೆ ಸರ್. ಏಪ್ರಿಲ್ 14 ಅಂದರೆ ಎಡಮಿಯಾರ್ 1 ಅದಕ್ಕೆ ಅವತ್ತು ಕೊಡಿಮರ ಹಾಕಿ 10 ದಿವಸ ಏನು ಬಳಕು ಅದು ಇದಂಥ ಕಾರ್ಯಕ್ರಮ ಇರ್ತದೆ. 11ನೇ ದಿವಸ ದೇವರು ಸ್ನಾನಕ್ಕೆ ಹೋಗುವಂಥ ಪದ್ಧತಿ ಇದೆ. ಹೌದು. ಈ ಮೂಲಕ ಜನರಿಗೆ ಮತ್ತು ಭಕ್ತಾದಿಗಳಿಗೆ ಏನು ಸಂದೇಶ ಕೊಡ್ಬೋದು ದೇವಾಲಯದ ಬಗ್ಗೆ? ಈಗ ಆದಷ್ಟು ದೇವಾಲಯಕ್ಕೆ ಬನ್ನಿ, ದೇವರ ಆಶೀರ್ವಾದ ಪಡ್ಕೊಳ್ಳಿ. ಇಲ್ಲಿ ಬಂದು ಬೇಡ್ಕೊಂಡವರು ಎಲ್ಲ ಒಳ್ಳೆಯದಾಗಿದೆ. ಸೊ ಹಾಗಾಗಿ ಊರಿನವರೆಲ್ಲ ಬರಬೇಕು. ಆದಷ್ಟು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದ್ಬಿಟ್ಟು ಆಶೀರ್ವಾದ ಪಡ್ಕೊಂಡು ಮುಂದಿನ ಅವರ ಭವಿಷ್ಯನ ಉಜ್ವಲ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತೇವೆ. ಸರ್, ನಾಡು ತಕ್ಕರಾಗಿ ತುಂಬ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ತಾ ಬಂದಿದ್ರಿ. ಈ ಮಹಾದೇವರ ದೇವಾಲಯದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಬರ್ತಿದ್ದಾರೆ, ಅಭಿವೃದ್ಧಿನೂ ಕೂಡ ಕಾಣ್ತಾ ಇದೆ. ಹೌದು ಸರ್, ತಾವು ಹತ್ತಿರದಿಂದ ನೋಡೋದಾದ್ರೆ ಏನು ಹೇಳ್ಬೋದು ಸರ್ ದೇವಾಲಯದ ಬಗ್ಗೆ? ನಮ್ಮ ದೇವಾಲಯದ ಬಗ್ಗೆ ಹೇಳುವುದಾದರೆ ಕೊಡಗಿನ ಪರಂಪರೆಯನ್ನು ನಾವು ಮೊದಲು ಹೇಳಬೇಕಾಗ್ತದೆ. ಕೊಡಗಿನಲ್ಲಿ ನಮ್ಮ ಕೊಡವ ಪರಂಪರೆಯಲ್ಲಿ ನಾಡಿಗೆ ಒಂದು ಮಹಾದೇವರು ಅಂತ ಒಂದು ನಮ್ಮ ಪರಂಪರೆ ಭಾಳ ಹಾಡಿನಲ್ಲಿ ಹೇಳಿದ್ದಾರೆ. ನಾಡಿಗೆ ಒಂದು ಮಹಾದೇವರು ಅಂತ ಇದೆ. ಹಾಗೆ ಪ್ರತಿಯೊಂದು ನಾಡಿನಲ್ಲಿ ಒಂದು ಮಹಾದೇವರ ದೇವಸ್ಥಾನ ಇದೆ. ಪ್ರತಿ ನಾಡಿನಲ್ಲೂ ಊರಿನಲ್ಲಿ ಮಹಾದೇವರ ದೇವಸ್ಥಾನ ಅದರದ್ದೇ ಆದಂತಹ ಶಕ್ತಿ, ಐತಿಹಾಸಿಕ ಪರಂಪರೆ, ಧಾರ್ಮಿಕ ಪರಂಪರೆಗಳಿದೆ. ನಮ್ಮ ದೇವಸ್ಥಾನದಲ್ಲಿ ಹೇಳೋದಾದರೆ ನಮ್ಮ ದೇವಸ್ಥಾನಕ್ಕೆ ಒಂದು 200-300 ಕಾಲದ ರಾಜರ ಕಾಲದಲ್ಲಿ, ಕೊಡಗು ರಾಜರ ಕಾಲದಲ್ಲಿ ಸ್ಥಾಪಿತವಾಗಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ ಈ ದೇವಸ್ಥಾನವನ್ನು. ಯಾಕೆಂತ ಹೇಳಿದ್ರೆ ಲಿಂಗಾಯತರ ರಾಜರುಗಳು ಆಗ ದೇವರ ಎಲ್ಲ ನಾಡಿನಲ್ಲಿಯೂ, ಈ ಕೊಡಗನ್ನು ಆಳ್ತಾ ಇದ್ದ ರಾಜರುಗಳು ಎಲ್ಲ ನಾಡಿನಲ್ಲಿಯೂ ಸಹ ಮಹಾದೇವರ ದೇವಸ್ಥಾನಗಳನ್ನು ಸ್ಥಾಪಿಸಿರುವ ಒಂದು ನಂಬಿಕೆ ಇದೆ. ಅದಕ್ಕೆ ದಾಖಲಾತಿಗಳೇನಿಲ್ಲ, ಆದರೆ ಅದು ಸತ್ಯ ಅಂತ ಅನಿಸ್ತದೆ. ನಮ್ಮ ಮಹಾದೇವರ ದೇವಸ್ಥಾನ ಈ ನಾಡಿಗೆ, ಅಂಜಿಕೇರಿ ನಾಡಿಗೆ ಹೆಸರಾದಂಥ ದೇವಸ್ಥಾನ. ಯಾಕೆಂತ ಹೇಳಿದ್ರೆ ಅಂಜಿಕೇರಿ ನಾಡಿನ ಹುತ್ತರಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಕೈಲ್ಮೂರ್ತ ವಿಶೇಷ ಹಬ್ಬಗಳನ್ನು ಈ ಜಾಗದಲ್ಲಿ ಕುರಿ ಮಾಡಿ ಈ ನಾಡಿಗೆ ನಾವು ಹಂಚ್ತೀವಿ. ಆ ಪ್ರಕಾರವಾಗಿ ನಾವಿಲ್ಲಿ ಹಬ್ಬವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ನಮ್ಮಲ್ಲಿ ಇಗ್ಗುತಪ್ಪ ಮತ್ತು ದೇವರು ನಮಗೆ ದೊಡ್ಡ ದೇವರಿದ್ದಾರೆ ಕೊಡಗಿಗೆ. ಆ ಕಾಲಘಟ್ಟಕ್ಕೆ ಸರಿಯಾಗಿ ಮೊದಲು ಏನು ಹೇಳೋದು ಸಂಪರ್ಕ ಇರಲಿಲ್ಲ. ಆ ನಾಡಿನಲ್ಲಿ ಆ ಸಂಬಂಧಪಟ್ಟ ಹಾಗೆ ಹುತ್ತರಿ, ಕೈಲ್ಮೂರ್ತ ಹಬ್ಬಗಳನ್ನು ಮಾಡ್ತಾ ಬಂದಿದ್ದೀವಿ. ನಾವು ಈ ದೇವಸ್ಥಾನದಲ್ಲೇ ಕುರಿ ಮಾಡಿ ಈ ಹುತ್ತರಿ ಹಬ್ಬವನ್ನಾಗಲಿ, ಸಂಕ್ರಾಂತಿಯನ್ನಾಗಲಿ ಮತ್ತು ಕೈಲ್ಮೂರ್ತ ಹಬ್ಬವನ್ನು ನಡೆಸ್ತೇವೆ. ಈ ಇಡೀ ನಾಡಿನ ಜನ, 8 ಗ್ರಾಮಗಳ ಜನ ಈ ದೇವಸ್ಥಾನಕ್ಕೆ ಬದ್ಧರಾಗಿರ್ತಾರೆ. ಈ ದೇವಸ್ಥಾನದ ಶಕ್ತಿಯಿಂದ ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ. ಸರ್, ಈ ವರ್ಷ ವಿಭಿನ್ನವಾಗಿ ಅಲಂಕಾರಗಳಾಗಿದೆ. ಹೌದು, ನಮ್ಮಲ್ಲಿ ನಮ್ಮ ಊರಿನಲ್ಲಿ ಹೇಳಬೇಕಂತಂದರೆ ನಮ್ಮ ಊರಿನವರೇ ಆದಂಥ ಅಪ್ಪಚ್ಚು ನಮ್ಮ ಕರ್ನಾಟಕ ವಿದ್ಯುತ್ ಪರಿವೀಕ್ಷಕರಾಗಿ ಆಫೀಸರಾಗಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಸಹ ಅವರು ನಮ್ಮ ಜೊತೆ ಸಾಮಾನ್ಯರಾಗಿ ಬೆರೆಯೋದು ನಮ್ಮ ದೇವರು ನಮಗೆ ಮಾಡಿಕೊಟ್ಟಂಥ ಅನುಗ್ರಹ. ಅಷ್ಟು ಮಾತ್ರ ಅಲ್ಲ, ನಮ್ಮ ಶಾಸಕರು ಸಹ ನಮ್ಮ ಊರಿನವರು, ಅಜ್ಜಿಗುಟ್ಟಿರ ತಕ್ಕ ಪರಂಪರೆಯಿಂದ ಬಂದಂಥ ಶಾಸಕರವರು. ಇವರಿಬ್ಬರ ಸಹಕಾರ ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ ಅದು ದೇವಾನುಗ್ರಹ ಅಂತ ಹೇಳ್ಬೋದು.
ನಮಗೆ ತುಂಬ ಸಹಕಾರ ಇರೋದ್ರಿಂದ ಈ ವಿದ್ಯುತ್ ಅಲಂಕಾರ ಇರ್ಬೋದು, ಮುಂದೆ ಈ ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು, ಈ ನಾಡಿನ ಅಭಿವೃದ್ಧಿ ಇರ್ಬೋದು, ಆ ದೇವರ ಆಶೀರ್ವಾದದಿಂದ ಇವರೆಲ್ಲ ನಮಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಊರ್ ತಕ್ಕ ಆಯ್ತು ನಿಂಗೆ ಈ ಒಂದು ದೇವಸ್ಥಾನದ ಬಲ್ಯ ಜವಾಬ್ದಾರಿನ ಮಾಡಿ ನೋಡಿರ ಎಂತ ಅನ್ನೋಕೆ ಇಷ್ಟಪಡಿದಿರ? വലിയ ദേവസ്ഥാന മാടിയിട്ടുണ്ട്. ഇനിയും മാടൊക്കെ ഉണ്ട്. ഇമ്പ്രൂവ് മാടു മഹാദേവക്ക് അങ്ങനെ ഞങ്ങളുടെ ಊರಕ್ಕೆ ನಾಡಕ್ಕೂ അങ്ങനെ ಚಾಯ್ ಆಯಿತು, ಸೇ ಆಯಿತು, ಎಲ್ಲ ತೊಂದರೆ ಇಲ್ಲತ್ತೆ ಚಾಯ್ತೆ ಮಾಡಿನುಂಡು. ಅದೇ ಮಾದಿರಿ ഞങ്ങളുടെ നാടുകാരോಳು ಮಹಾದೇವಳ ಆಶೀರ್ವಾದ ಇಟ್ಕೊಂಡು ಎಂಥ ಕೆಲಸ ಕಾರ್ಯ ಮಾಡೋಕೊಂಡು ಎಲ್ಲ ಮಾಡಿನುಂಡು. ಇನ್ನೂ ಮಾಡೋಕ್ಕೂ ಉಂಡು, ಇಚ್ಛೆಗೆ ಎಲ್ಲ ಅದನ್ನಾಯ್ತು ಮಾಡ್ತೆ ಮಾಡುವ. ಇನ್ನು ಮಹಾದೇವಳ ಎಲ್ಲ ಕೂಡಿ ನಂಗೆ ಸತ್ಕಾರ ಮಾಡೋದು ಕೊಚ್ಚೆಗೆ ಎಂತ ಕೆಲಸ ಕಾರ್ಯತಲು ಆಶೀರ್ವಾದ ಇಡ್ಕೊಂಡು ನಂಗೆ ಮಾಡುವಂಥದ್ದು. ಊರ್ಕಾರಗಳು ನಾಡುಕಾರಗಳು ಕೂತು ಇಕ್ಕಾಕನೆ ಇಚ್ಛೆಗೆ ಇಂಪ್ರೂವ್ ಆಯ್ತು ಅಂತಲೇ ಇಕ್ಕ 4-5 ಕಾಲು ತಿಂದು ಇಂಪ್ರೂವ್ ಆಯ್ನುಂಡು. ಅಂದರೆ ಮಿಂಜಕ್ಕೂ వచ్చేಕೆ ಇಕ್ಕ ಮಹಾದೇವಡ ಸಾಯತಲು ಆಶೀರ್ವಾದ ತುಲಿ ಇನ್ನು ಮಿಂಜಕ್ಕೂ ಚಾಯ್ ತಾಯ್ತು ಇಂಪ್ರೂವ್ ಮಾಡೋದು ಚಾಯ್ ಮಾಡೋದು. ಆಡಳಿತ ಮಂಡಳಿಯೆಲ್ಲ ಭಾರಿ ಕಷ್ಟಪಟ್ಟು ಪೇಚಾಡಿದ್ರೊಳಗ ಎಲ್ಲ ಕೆಲಸ ತೀರ ಆಡಳಿತ ಮಂಡಳಿ ಮಾಡಿದ್ಗಳು. ಅದನ್ನೇ ಆಯಿತು ಹಂಗಕ್ಕೂ ಮಹಾದೇವ ಆಶೀರ್ವಾದ ಕೊಡ್ತಾರೆ ಉಂಡು. ಇನ್ನು ಮಿಂಜಕ್ಕೆ వచ్చేకి ಕೆಲಸ ಕಾರ್ಯತಲು ಏದು ಒಂದು ಉಂಡು వచ్చేకి ಆ ಮಹಾದೇವ ನಲ್ಲದು ಮಾಡ್ತು ಆಶೀರ್ವಾದ ಆಡಳಿತ ಮಂಡಳಿ ಕಾರಪ್ಪು ಆಶೀರ್ವಾದ ಕೊಡ್ತಿತ್ತು. ಕೆಲಸ ಕಾರ್ಯ ಚಾಯ್ ಆಪಗಂತ ಮಾಡ್ತು ಇಂಪ್ರೂವ್ ಆಪಗಂತ ಮಾಡ್ತಾ ಹೋಗ್ಕೊಂಡು ನನಗೆ ಮಹಾದೇವ ಭಕ್ತರಾಗಿ ಈ ಭಾಗಕ್ಕೆ ಬಂದಿದ್ರಿ, ಮಹಾದೇವರ ಆಶೀರ್ವಾದವನ್ನು ಪಡೆದಿದ್ರಿ. ಸರಿ, ಎಷ್ಟೊಂದು ಖುಷಿ ಆಗುತ್ತೆ ದೇವಾಲಯ? ತುಂಬ ಖುಷಿಯಾಗುತ್ತೆ. ಹುದಿಕೇರಿ ನಮ್ಮ ಹುಟ್ಟಿದ ಊರು, ನಮ್ಮ ಸ್ವಂತ ಊರು. ಮೇಬಿ ನಾನು ಚಿಕ್ಕವನಿದ್ದೆ 1983-84. ಆವಾಗ ನಾವು ಆ್ಯಕ್ಚುಲಿ ಕುಟ್ಟದಲ್ಲಿದ್ವಿ. ಬಟ್ ರಜೆಗಳಲ್ಲಿ, ಬೇರೆ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿ ನಾವು ಹುದಿಕೇರಿಗೆ ಬರ್ತಾಯಿದ್ವಿ. ಇದು ನಮ್ಮ ಸ್ವಂತ ಊರು. ನಮ್ಮ ತಂದೆ ಅಜ್ಜಂದಿರೆಲ್ಲ ಹುಟ್ಟಿದ ಊರಿದು. ಹಾಗಾಗಿ ಪ್ರತಿ ವರ್ಷ ಆ ಒಂದು ಕಾಲದಿಂದ ಈವರೆಗೆ ಮಿಸ್ ಆಗದೆ ಪ್ರತಿ ವರ್ಷ ನಾನು ಬರ್ತಾ ಇದ್ದೀನಿ. ಫ್ಯಾಮಿಲಿ ಎಲ್ಲ ಬರ್ತೀರಿ? ಫ್ಯಾಮಿಲಿ, ತಂದೆ ತಾಯಿ. ಈಗ ತಂದೆ ತಾಯಿಗೆ ಸ್ವಲ್ಪ ವಯಸ್ಸಾಗಿದೆ, ಅವ್ರ ಪಾಪ ಬರೋಕ್ಕಾಗ್ತಾ ಇಲ್ಲ. ಅದರಿಂದ ನಾನು ಇವತ್ತು ನಮ್ಮ ಮನೆಯವರೆಲ್ಲ ಬಂದು ದೇವರ ಆಶೀರ್ವಾದನ ಪಡ್ಕೊಂಡು ಹೋಗ್ಲಿಕ್ಕೆ ಬರ್ತೀವಿ. ತುಂಬ ಖುಷಿಯಾಗಿದೆ. ಹಳೆ ಕಾಲದಲ್ಲಿ ನಾನು ಚಿಕ್ಕವನಿದ್ದಾಗ ನೆನಪಾಗಿದ್ದ ಯಾವ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ತುಂಬ ಬದಲಾವಣೆ, ತುಂಬ ಅಭಿವೃದ್ಧಿಯಾಗಿದೆ. ಇವತ್ತು ಕಣ್ಣು ತುಂಬ ನಾವು ದೇವರ ದರ್ಶನ ಪಡಿಬೋದು, ಕಣ್ಣು ತುಂಬ ಈ ದೇವಸ್ಥಾನನ ನಾವು ನೋಡ್ಕೋಬೋದು. ಯಾಕಂದರೆ ಇದು ಯಾಕೆ ನಾನು ಹೇಳ್ತೀನಿ ಅಂದರೆ, ಮಹಾದೇವನಿಗೆ ಅಷ್ಟು ಶಕ್ತಿ ಇದೆ. ಒಂದು ದೇವರಿಗೆ ಒಂದು ಊರಲ್ಲಿ ಶಕ್ತಿ ಇಲ್ಲ ಅಂದರೆ ಆ ದೇವಸ್ಥಾನ ಅಷ್ಟು ಬೆಳೆಯೋದಿಲ್ಲ. ಇವತ್ತು ಇಷ್ಟು ದೊಡ್ಡದಾಗಿ ಇಷ್ಟು ವಿಜೃಂಭಣೆಯಿಂದ ಹಬ್ಬ ನಡೀತಾ ಇದೆ ಅಂದರೆ ಈ ಮಹಾದೇವನ ಆಶೀರ್ವಾದ, ಆ ಶಕ್ತಿ, ಆ ಒಂದು ಕೃಪೆ ಈ ಊರ ಮೇಲೆ ಇದೆ. ಹಂಗಾಗಿ ಊರಿನವರು ಏನು ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ಯಾವ ಸಮಿತಿ ಇಲ್ಲಿವರೆಗೆ ದೇವಸ್ಥಾನ ನಡೆಸ್ಕೊಂಡು ಬಂದಿದೆ, ಈಗ ನಡೆಸ್ತಾ ಇದೆ, ಮುಂದೆ ನಡೆಸ್ತಾ ಇದೆ. ಆ ಮಹಾದೇವನ ಕೃಪೆ ಸದಾ ಅವ್ರ ಮೇಲೆ ಇದ್ದು ಅದೇ ಥರ ವಿಜೃಂಭಣೆಯಿಂದ ಹಬ್ಬನ ನಡೆಸ್ತಾ ಹೋಗಲಿ. ಹಾಗೆ ಮಹಾದೇವ ಎಲ್ರಿಗೂ ಒಳ್ಳೇದು ಮಾಡಿ ದೇವ್ರ ಕೃಪೆ ಆಶೀರ್ವಾದ ಪಡೀಲಿ ಅಂತ ನಾನು ಕೇಳ್ಕೊತೀನಿ. ಒಬ್ಬರು ಭಕ್ತರಾಗಿ ಏನು ಖುಷಿಯಾಗುತ್ತೆ ಈ ಒಂದು ನಿಮ್ಮ ಸ್ವಂತ ಊರಿನಲ್ಲಿರ್ತಕ್ಕಂಥ ಮಹಾದೇವರ ದೇವಾಲಯಕ್ಕೆ ಬರೋಗೆ ಏನೋ ಒಂದು ಇಂಪ್ರೆಸ್ ಆಗುತ್ತೆ? ನಿಜವಾಗ್ಲೂ ಒಂದು ಭಕ್ತಿ ಪರವಶವರಾಗಿ ನಾವು ಕಾಣ್ತಾ ಇದ್ದೀವಿ. ಇಷ್ಟು ವರ್ಷ ಹಬ್ಬ ನಡೀತಾ ಇತ್ತು. ಈ ವರ್ಷ ಒಂದು ವಿದ್ಯುತ್ ದೀಪಾಲಂಕಾರ, ಪುಷ್ಪಾಲಂಕಾರ ಬಹಳ ವಿಜೃಂಭಣೆ ನಡೀತಾ ಇದೆ. ಜನರಿಗೆ ಇದೇ ಬೇಕಿತ್ತು. ವರ್ಷಕ್ಕೆ ಒಂದು ಸಲ ಹಬ್ಬ ನಡೀತಾ ಇದೆ. ನಮ್ಮೆಲ್ಲರ ಒಂದು ಮೆಚ್ಚಿನ ಆರಾಧ್ಯ ದೈವತೆ ಹುದಿಕೇರಿ ಮಹಾದೇವರ ದೇವಸ್ಥಾನ. ಇದಕ್ಕೆ ತನ್ನದೇ ಆದ ಒಂದು ಇತಿಹಾಸವಿದೆ. ಇಲ್ಲಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡ್ರೆ ಆ ದೇವರು ಎಲ್ಲ ನಷ್ಟಗಳನ್ನು ನಿವಾರಿಸಿ ಒಳ್ಳೇದು ಮಾಡುತ್ತದೆ ಎಂಬ ಪ್ರತೀತಿ ಇದೆ. ಅದಕ್ಕಾಗಿ ನಾನು ಈ ಊರಿನ ಭಕ್ತನಾಗಿ ತುಂಬ ಖುಷಿ ಪಡ್ತಾ ಇದ್ದೇನೆ. ನಾನು ಈ ದೇವರನ್ನು ಬಹಳ ನಂಬಿದ್ದೇನೆ. ನಾನು ಏನೆಲ್ಲ ಯೋಚನೆ ಮಾಡಿದೆ ಅದನ್ನು ಗಂಭೀರವಾಗಿ ದೇವರು ತಗೊಂಡು ನನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತದೆ. ಅದಕ್ಕಾಗಿ ನಾನು ಈ ದೇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.